ಕ್ಷೇತ್ರದ ಮುಖಂಡರು ಸ್ವಾಗತಿಸಿದ್ದಾರೆ ಅವರು. ಈ ಕ್ಷೇತ್ರದ ಈಗ ನಾನು ಪ್ರೆಸೆಂಟ್ ಈ ಬಬಲೇಶ್ವರ ಮತಕ್ಷೇತ್ರದ ಮಂಡಳದ ಪ್ರಧಾನ ಕಾರ್ಯದರ್ಶಿ ಬಸನಗೌಡರಿಗೆ ನಾವು ಮಾನ್ಯತಾನೆ ನಡೆದ 24ರ ಚುನಾವಣೆಯಲ್ಲಿ 23ರ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರೇ ನಾಳೆ ಚುನಾವಣೆ ಲಾಸ್ಟ್ ಡೇಟ್ ಇತ್ತು. ಬರೀ ಬರ್ತೀನಿ ಅಂದ್ರೆ ಅವ್ರಿಗೆ ಕೇವಲ ನಾವು ಒಂದು 50,000 ರೂಪಾಯಿ ಖರ್ಚು ಮಾಡಿಲ್ಲ. ತಮ್ಮ ಸ್ವಂತ ವಿಮಾನದಿಂದ ಇಲ್ಲಿ ಸುಮಾರು 20ರಿಂದ 25 ಸಾವಿರ ಜನಸಂಖ್ಯೆ ಅವತ್ತು ಕೂಡಿದ್ರು. ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದಂಥವರು ಸರಿಯಾಗಿ ಎಲ್ಲ ಕಾರ್ಯಕರ್ತರನ್ನು ಇದು ಮಾಡ್ಕೊಳ್ಳೋದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ಸೋಲಾಗೈತಿ. ಇನ್ನು ಮುಂದೆ ನಾವೇನು ಮಾಡ್ತೀವಿ, ಮುಂದಿನ ದಿನಮಾನದಲ್ಲಿ ಒಳ್ಳೆಯ ನಾಯಕನನ್ನು ಈ ಕ್ಷೇತ್ರದಲ್ಲಿ ನಾವು ಭಾರತೀಯ ಜನತಾ ಪಕ್ಷದಿಂದ ತಂದು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಮ್ಮ ಕ್ಷೇತ್ರದವರೇ MLA ಆಗಬೇಕು. ನಮಗೆ 24 ತಾಸು ಎಲ್ಲ ಕಾರ್ಯಕರ್ತರು ಸ್ಪಂದನೆ ಆಗೋಂಥವ್ರನ್ನ ಮತ್ತು ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಂಥ ನಾಯಕರನ್ನು ಭಾರತೀಯ ಜನತಾ ಪಕ್ಷ ಮುಂದಿನ ಸರಿ ನಿಲ್ಲಿಸ್ತೈತಿ. ನಾವು 2028ಕ್ಕೆ ನಾವು ಈ ಬಬಲೇಶ್ವರ ಮತಕ್ಷೇತ್ರದಲ್ಲಿ BJP ಪತಾಕಿಯನ್ನು ಹಾರಿಸ್ತೇವಂತ ಹೇಳಕ್ಕೆ ಇಚ್ಛೆ ಪಡ್ತಿದ್ವಿ. ಈ ಯತ್ನ ಬಸನಗೌಡರು ಈ ಕ್ಷೇತ್ರದ ಒಬ್ಬರೇ ನಾಯಕರು ಯಾರಾದ್ರೆ ಬಸನಗೌಡನ ಹುಟ್ಟೂರ ಯತ್ನಾಳ ನಮ್ಮ ಬಬಲೇಶ್ವರ ಮತಕ್ಷೇತ್ರದಲ್ಲೇ ಬರ್ತೈತಿ. ಕಾರಜೋಳ ಸಾಹೇಬರು ನಮ್ಮಲ್ಲಿ ಅವರು ಅದಾರೆ. ಆದರೆ ಅವ್ರು ಬಸನಗೌಡರು ಸಿಟಿಯಲ್ಲಿ ಅವ್ರಿಗೆ ಇದು ಮಾಡ್ಕೊಂಡಾರ. ಮುಂದಿನ ದಿನಮಾನದ ಕಾಲ ಚೇಂಜ್ ಆಯ್ತಂದ್ರೆ ಅವಾಗ ನೋಡೋನು. ಅದಕ್ಕೆ ಗೌಡ್ರಿಂದನೇ ಈ ಕ್ಷೇತ್ರ ಸೋಲಾಯ್ತು ಇಲ್ಲ ಅದು ಆಗ್ಲಾರ್ದು ಏನೈತಾರಲ್ಲ ಅವ್ರು ಬಸನಗೌಡರು ಬಸನಗೌಡರು ಬಂದಾರ ಅಂತೇಳಿ ಹಾಸರೆ 32,000 ಅಂತರದಿಂದ ಸೋತಿದ್ದೆವು. ಈ ಇಲೆಕ್ಷನ್ದಾಗ ಅವ್ರು ಬರೀ ಒಂದು ದಿವಸ ಬಂದಿದ್ದಕ್ಕೆ ನಮ್ಮದು 16,000ಕ್ಕೆ ಬಂದು ನಿಂತೈತೆ ಎಲ್ಲ ಕಾರ್ಯಕರ್ತರು. ಹೌದಲ್ಪ ಕರ್ನ ಸುಳ್ಳ ಮತ್ತೆ ಅದಕ್ಕೆ ಮುಂದಿನ 16 ಐತಿ. ಮುಂದಿನ ಸರಿ ನಾವು ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟನ್ನು ಎಲ್ಲರನ್ನೂ ಒಬ್ಬ ಸಣ್ಣ ಮಗುವಿನ ಸುದಕ್ಕೆ ನಾವು ಒಳ್ಳೆಯ ರೀತಿ ಕರೆದುಕೊಂಡು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡುವಂಥ ನಾಯಕನ ನಮ್ಮ ಪಕ್ಷ ಬಸನಗೌಡರು ಮುಂದಿನ ಅದಕ್ಕೆ ರಾಜ್ಯದ ನಮ್ಮಲ್ಲಿ ನೇತೃತ್ವ ವಹಿಸ್ಕೋತಾರೆ. ಒಳ್ಳೆ ಕ್ಯಾಂಡಿಡೇಟ್ ಹಾಕ್ತಾರೆ. ನಾವು ಈ ಭಾರತೀಯ ಜನತಾ ಪಕ್ಷವನ್ನು ಆರಿಸಿ ಬಬಲೇಶ್ವರ ಮತಕ್ಷೇತ್ರ ವಿಜಯ ಪತಾಕಿನ ಹಾರಿಸ್ತೀವಿ ಅಂತ ಈ ಮೂಲಕ ನಿಮಗೆ ಹೇಳ್ತಾ ಇದ್ದೇನೆ.